ವಾಲಿ ಸುವಾಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ಅಮ್ಮ ನಿನ್ನ ಎದೆಯಾಳದಲ್ಲಿ ಸುವರ್ಣ ನ್ಯೂಸ್ ವಾಹಿನಿಯ ಈ ಹೊಸ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಗುರುಪ್ರಸಾದ್ ಅವರು ಬಂದಿದ್ದಾರೆ. ಸಿನಿಮಾ ನಿರ್ದೇಶಕರು, ಸೃಜನಶೀಲ ವ್ಯಕ್ತಿ, ಬೇರೆ ಥರದ ಚಿಂತನೆಯನ್ನು ನಡೆಸುವಂಥ ವ್ಯಕ್ತಿ. ಅವ್ರ ಜೊತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಈ ಏನೂ ಇಲ್ಲದೆ ಸಿನಿಮಾ ಮಾಡೋದು ಅಂತ ಹೇಳಿದ್ರಿ. ಇಂಗು ತೆಂಗು ಇದ್ರೆ ಮಂಗಮ್ಮನೂ ಅಡುಗೆ ಮಾಡ್ತಾಳೆ ಅಂತ ಹೇಳ್ತಾರೆ. ಆದರೆ ಇಂಗು ಜಾಸ್ತಿ ಆದರೂ ಕಷ್ಟ, ತೆಂಗು ಜಾಸ್ತಿ ಆದರೂ ಕಷ್ಟ. ಆದರೆ ಸಮ ಪ್ರಮಾಣದಲ್ಲಿ ಅದನ್ನೆಲ್ಲ ಬೆರೆಸ್ಕೊಳ್ಬೇಕು ಅಂತಂದರೆ ಏನನ್ನಾದರೂ ನಾವು ಅದರಲ್ಲಿ ಕೊಟ್ಟಿರ್ಬೇಕೇನೋ ಹಾಕಿರಬೇಕು. ಏನು ಹಾಕದೇನೆ ಏನನ್ನೋ ತೆಗೆಯೋದಕ್ಕೆ ಸಾಧ್ಯ ಇಲ್ಲ, ಏನೋ ಕೊಡದೇನೆ ಏನನ್ನೋ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ನಿಮ್ಮ ನಿಲುವು ಸ್ವಲ್ಪ ಬೇರೆ ಥರದಲ್ಲಿ ಇದೆ. ಅದಕ್ಕೂ ಕೂಡ ನಿಮ್ಮ ಅಮ್ಮನ ಇನ್ಫ್ಲೂಯೆನ್ಸ್ ಇದೆ ಅಂತ ಹೇಳಿ ಎಲ್ಲೋ ಹೇಳಿದ ನೆನಪು ಮಾತಾಡ್ಬೋದೇ? ಇದೆ 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 ಖಂಡಿತವಾಗಿದೆ. ಖಂಡಿತ ನಮ್ಮ ಅಮ್ಮಂದು ಒಂದು ಪಾಲಿಸಿ, ಇನ್ಫ್ಯಾಕ್ಟ್ ನಮ್ಮ ಅಪ್ಪ ಅಮ್ಮ ಇಬ್ಬರದು ಕೂಡ ಇದು ಏನು ಹೇಳ್ತಾರೆ ಅಂತಂದರೆ, ಈಗ ಒಂದು ಬಿಂದಿಗೆಯನ್ನು ಬಾವಿ ಒಳಗೆ ಹಾಕಿದ್ರೆ ನೀರು ಬರುತ್ತೆ, ಒಂದು ಬೀಜವನ್ನು ಹಾಕಿದ್ರೆ ಬೆಳೆ ಬರುತ್ತೆ, ಬೆವರು ಹಾಕಿದ್ರೆ ಫಸಲು ಬರುತ್ತೆ. ಸೊ ನಾವು ಸಮಾಜಕ್ಕೆ ಏನಾದರೂ ಕೊಟ್ಟರೆ ನಮ್ಗೆ ಏನಾದ್ರು ವಾಪಸ್ ಬರುತ್ತೆ ಅಂತ ಹೇಳಿ. ಏನಂದರೆ, ಈಗ ನಾನು ಇಫ್ ಐ ಕ್ಯಾನ್ ಎಂಟರ್ಟೈನ್ ಆಡಿಯನ್ಸ್, ತುಂಬ ಜನನ ನಗಿಸಬಲ್ಲೆ ಅಂದರೆ ಅವ್ರು ನನಗೆ ಹಣ ಕೊಡ್ತಾರೆ ಅಂತ. ನಿನ್ನ ಜೊತೆ ಮೆನಿ ಪೀಪಲ್ ವಿಲ್ ಬಿ ದೇರ್, ದೇ ವಿಲ್ ಬ್ರಿಂಗ್ ಮನಿ ಅಂತ. ನಾನು ಮನಿ ಹಿಂದೆ ಹೋದ್ರೆ ಮೆನಿ ವಿಲ್ ನಾಟ್ ಬಿ ದೇರ್. ದುಡ್ಡು ಬರ್ತಿರುತ್ತೆ ಬಟ್ ಜನ ಇರಲ್ಲ ಅಂತ ಹೇಳಿ. ನೀನು ಹಾಗಾದ್ರೆ ನೀನು ಯಾರಿಗೋ ನಿರಂತರವಾಗಿ ಕೊಡ್ತಿರ್ಬೇಕು ಅಂತ. ನೀನು ಕೊಟ್ಟಷ್ಟು ದಿನ ಅವರು ನಿನಗೆ ವಾಪಸ್ ಕೊಡೋ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿ. ಈ ವಿಚಾರದಲ್ಲಿ ಒಂದು ಎರಡು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ತುಂಬ ಇದ್ರ ಬಗ್ಗೆ ಮೊನ್ನೆ ಎಷ್ಟು ಸ್ಪಷ್ಟ ನಿಲುವಿಟ್ಕೋತಾರೆ ಅನ್ನೋದಕ್ಕೆ. ನನಗೆ ಡೈರೆಕ್ಟರ್ ಸ್ಪೆಷಲ್ ಅನ್ನೋ ಚಿತ್ರ ಬರ್ತಾ ಇದೆ. ಆ ಚಿತ್ರ ಒಂದು ಪತ್ರಿಕೆಯಲ್ಲಿ ರಷ್ಯನ್ ಸಿನಿಮಾಯಿಂದ ಕದ್ದಿದ್ದು, ಕೊರಿಯನ್ ಸಿನಿಮಾಯಿಂದ ಕದ್ದಿದ್ದು ಅಂತ ಬರೆದ್ಬಿಟ್ರು. ನಮ್ಮಮ್ಮಗೆ ಆ ಪೇಪರ್ ಸಿಕ್ಕಿದೆ, ಓದ್ಕೊಂಡಿದ್ದಾರೆ, ತುಂಬ ನೊಂದ್ಕೊಂಡಿದ್ದಾರೆ. ನನಗೆ ಫೋನ್ ಮಾಡಿ ನಮ್ಮಮ್ಮ ಹೇಳ್ಕೊಟ್ಟ ಪಾಠನ ಕದಿಬೇಡ ಅಂತ. ನಾನು ಇದುವರೆಗೂ ನನ್ನ ರೆಕಾರ್ಡ್ಸ್ ಯಾವುದು ಅಂದರೆ ಕಳ್ತನ ರೆಕಾರ್ಡ್ಸ್ ಇಲ್ಲ, ಪೊಲೀಸ್ ರೆಕಾರ್ಡ್ಸ್ ಇಲ್ಲ, ತುಂಬ ಸ್ವಚ್ಛವಾಗಿದ್ದೀನಿ. ನನಗೆ ಮನಸ್ಸಾಕ್ಷಿ ತುಂಬ ನೆಮ್ಮದಿಯಾಗಿದೆ, ಒಳ್ಳೆ ನಿದ್ದೆ ಬರುತ್ತೆ, ನನಗೆ ಸಹಿ ಎಲ್ಲ ಇದೆ. ಆಕೆ ಓದಿದ್ರು. ನನಗೆ ಬೇಜಾರಾಯ್ತಾ ಅಂತ ಒಂದು ಫೋನ್ ಬಂತು. ಇಲ್ಲ, ನನಗೆ ತುಂಬ ಮನಸ್ಸಿಗೆ ಬೇಜಾರಾಯಿತು. ನಾನು ಕದಿಯಲ್ಲ, ಕದಿಯೋದಕ್ಕೆ ವಿರೋಧಿ ನಾನು ಒಂದು ಸೀನ್ ಕದಿಯಲ್ಲ, ಒಂದು ಸಂಭಾಷಣೆ ಕದಿಯಲ್ಲ. ನೀವು ಹೇಳ್ಕೊಟ್ಟಿದ್ರಿ, ಕದಿಯೋದೇ ನನಗೆ ಪಾಠ ಮಾಡಿಸಿದ್ರೆ ಬಹುಶಃ ಬಹಳಷ್ಟು ರಾಜಕಾರಣಿಗಳು ಮಾಡೋಕ್ಕಾಗದಕ್ಕಿಂತ ಜಾಸ್ತಿ ದುಡ್ಡು ಮಾಡಿಬಿಡ್ತಿದ್ದೆ. ನೀವು ಹೇಳ್ಕೊಟ್ರ ಪಾಠ ಅದನ್ನು ಕದಿಯಲ್ಲ ನಾನು, ಒಂದು ಸೀನು ಕದಿಯಲ್ಲ ನಾನು. ನಮ್ಮ ಅಮ್ಮನ ಮೇಲಾಣೆ ಮತ್ತು ತಾಯಿ ಶಾರದೆ ಮೇಲಾಣೆ, ನನಗೆ ಊಟ ಕೊಡ್ತಿರುತ್ತೆ ದೇವರ ಮೇಲಾಣೆ. ಸರಿ ಅಂತ. ಆಗ ಆಕೆ ಒಂದು ಮಾತು ಹೇಳಿದ್ರು, ಮೊನ್ನೆ ನಡೆದಂಥ ಮಾತುಕತೆ ಇದು. ಆತ ಬರ್ದ ಅಂತ ನಿನಗೆ ನೋವು ಕೊಡ್ಕೊಡು, ನೀನು ಸಂತೋಷ ಪಡಬೇಕು ಅಂತ ಹೇಳಿ. ನಾನು ಹೆಂಗಮ್ಮ ಸಂತೋಷ ಪಡಬೇಕು, ಈ ಥರ ಬೈತಾ ಇದ್ದಾರೆ, ನನಗೆ ಎದುರು ಖಂಡಿತ ನಾನು ಬೈತೀನಿ ಅಂತ. ಇಲ್ಲ ಇಲ್ಲ ಇಲ್ಲ, ತಪ್ಪು. ನಿನ್ನ ಬಗ್ಗೆ ತಪ್ಪಾಗಿ ಬರೆದಿದ್ದಕ್ಕೆ ಆ ಪತ್ರಕರ್ತನಿಗೆ, ಆ ವ್ಯಕ್ತಿಗೆ ಅನ್ನ ಸಿಗ್ತಿದೆ, ಸಂಬಳ ಸಿಗ್ತಿದೆ. ನೀನು ಅವನಿಗೆ ಅನ್ನದಾತ. ಅವನ ಕ್ಷಮಿಸೋದ್ರಲ್ಲಿ ಇದೆ. ಯಾಕೆಂದ್ರೆ ಬೆಳೆಯುವವರೆಗೂ ನಮಗೆ ಜಾಣ್ಮೆ ಬೇಕು, ಬೆಳೆದಾಗ ತಾಳ್ಮೆ ಬೇಕು. ನೀನು ಅವನು ಎದುರಿಸೋಕೆ ಹೋಗಬೇಡ. ಆತ ಅವನ ಕೆಲಸವನ್ನು ಪಕ್ವವಾಗಿ ಮಾಡ್ತಿಲ್ಲ, ಒಂದಿನ ಅದೇ ಸಂಸ್ಥೆಯಿಂದ ಕೆಲಸ ಕಳ್ಕೊತಾನೆ ಅವನು. ಬಹುಶಃ ನೆಗೆಟಿವಿಟಿಯಿಂದ ಕ್ರಿಯೇಟಿವಿಟಿ ಇದ್ದಿದ್ದಕ್ಕೆ ಬಹುಶಃ ನಿಮ್ಮಲ್ಲಿ ಅದೆಲ್ಲ ಸಾಕಾರವಾಗಿ ಬಂದಿದೆಯೇನೋ. ಖಂಡಿತವಾಗಿ ಆ ಪತ್ರಕರ್ತನ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಅಮ್ಮ ನಂಗೆ ಪಾಠ ಹೇಳ್ಕೊಟ್ಲು ಈ ವಿಚಾರದಲ್ಲಿ. ನೀವು ದಯವಿಟ್ಟು ತಪ್ಪಾಗಿ ಬರೀರಿ ನನ್ನ ಬಗ್ಗೆ, ನನಗೆ ಯಾವ ಬೇಜಾರಿಲ್ಲ. ಮತ್ತು ಆ ಕೊನೆಯಲ್ಲಿ ಹೇಳಿದ್ರು, ನೀ ಇದು ಬೇಜಾರುಗಳನ್ನೆಲ್ಲ ಬಿಟ್ಟು ಮುಂದಕ್ಕೆ ಹೋಗಬೇಕು. ಆತ ಪತ್ರಕರ್ತನಾಗೇ ಇದ್ದಾನೆ, ನೀನು ನಿರ್ದೇಶಕನಾಗಿದ್ದಿ. ಆತನ 10, 15, 20 ವರ್ಷಗಳ ಸಂಬಳ, ನೀನು ಒಂದು ಸಿನಿಮಾ ಸಂಬಳ, ನೀನು ಕಟ್ಟಿಸೋ ಟ್ಯಾಕ್ಸ್ ಆತನ 30 ವರ್ಷದ ಸಂಬಳ. ಸೊ ಹೀಗೆಲ್ಲ ಇರೋದ್ರಿಂದ ನೀನು ಜಸ್ಟ್ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಹೋಗು. ಒಂದು ಹುಡುಗಿಯ ಜೊತೆ ಅನೈತಿಕವಾಗಿ ನಡ್ಕೊಂಡಿದ್ದಿನ ಅದು ಅಧಪತನ ನಿನಗೆ. ನಾನು ಅದನ್ನ ನೋಡಕ್ಕೆ ಇಷ್ಟಪಡಲ್ಲ, ನನ್ನ ಕಂಡರೆ ನಾನು ನೋಡಕ್ಕೆ ಇಷ್ಟಪಡಲ್ಲ. ಆ ದಿನ ನಾನು ಕೊಡಬೇಡ ನೀನು ಸಿನಿಮಾ. ಯಾಕಂದ್ರೆ ಒಂದು ಸರ್ಕಾರ ನಿನಗೆ ಪ್ರಶಸ್ತಿ ಕೊಡುತ್ತೆ, ಜನ ಚಪ್ಪಾಳೆ ಹೊಡಿತಾರೆ, ತುಂಬಾ ಚೆನ್ನಾಗಿ ಬರ್ತೀನಿ. ಆದ್ರೆ ಒಬ್ಬ ನಿನಗೆ ಚೆನ್ನಾಗಿಲ್ಲ ಅಂತ ಬರ್ತಾನೆ, ಆ ಥರ ಜನನೂ ಇರ್ತಾರೆ. ಅವ್ರು ಕಲ್ತ್ಕೊಳ್ಳೋದಿರುತ್ತೆ ಅಷ್ಟೇ ಹೊರತು ಇದಿರುತ್ತೆ. ನೀನು ಶಾಪ ಹಾಕೋಗಿಲ್ಲ, ಆದ್ರೆ ತಾಯಿಯಾಗಿ ನಾನು ಶಾಪ ಹಾಕ್ತೀನಿ ಅವ್ರಿಗೆ. ಅವ್ರ ತಾಯಿ ಪಾಠ ಹೇಳ್ಕೊಡ್ಬೇಕಿತ್ತು ಆತನಿಗೆ. ತಪ್ಪು ಮಾಡಿದಾಳೆ ಏನೋ ಒಂದು ಮಾತನ್ನ ಹೇಳ್ತಾರೆ. ನನ್ನ ಕಣ್ಣಲ್ಲಿ ನೀರು ಬಂತು ಅವತ್ತು. ಬಟ್ ತುಂಬಾ ಅನ್ಕೊಂಡು ಒಂದು ಲೆಟರ್ ಬರೆದ್ಬಿಡ್ಬೇಕು ಆ ಪತ್ರಿಕೆಗೆ ಅಂತ ತೆಗೆದಿಟ್ಟು ನನ್ನ ಮುಂದಿನ 4 ಸಿನಿಮಾ ಸಂಭಾಷಣೆ ಕೆಲಸ ಇದೆ, ಅದ್ರಲ್ಲಿ ತೊಡ್ಕೊಂಡೆ ನಾನು. ತುಂಬಾ ರಿಲೀಫ್ ಆಯ್ತು ನನಗೆ. ಚಿತ್ರೀಕರಣಕ್ಕೆ ನಿಮ್ಮ ತಾಯಿ ಬರ್ತಾರ? ಅವ್ರಿಗೆ ಇಷ್ಟ ಆಗತ್ತಾ ನಿಮ್ಮ ಚಿತ್ರೀಕರಣಕ್ಕೆ ಬಂದು ನಿಮ್ಮ ಕ್ರಿಯೇಟಿವಿಟಿಯನ್ನು ವಿಟ್ನೆಸ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಆಗತ್ತಾ? ಇಲ್ಲ, ನನಗೆ ಒತ್ತಡ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನೇ ಕರ್ಸಲ್ಲ. ಆದ್ರೆ ಪೂಜೆ ದಿನ ಅಥವಾ ಸ್ವಲ್ಪ ರಿಲ್ಯಾಕ್ಸ್ ಆಗಿರೋ ದಿನಗಳು ಕರ್ಸ್ತೀನಿ. ಕರ್ಸಿ ಅವ್ರ ಆಶೀರ್ವಾದ ತಗೊಂಡು ಅವ್ರನ್ನ ಕಳಿಸ್ಬಿಡ್ತೀನಿ. ಯಾಕಂದ್ರೆ ಅವ್ರು ಬಂದು ಕೂತ್ಕೊಂಡು ಅವ್ರನ್ನ ಅಟೆಂಡ್ ಮಾಡಬೇಕು. ಅವರಿದ್ದಾಗ ಈಗ ನಾನು ಒಬ್ಬ ನಿರ್ದೇಶಕನಾಗಿ ಬಿಹೇವ್ ಮಾಡೋದು ಬೇರೆ, ಮಗ ಆಗಿ ಬಿಹೇವ್ ಮಾಡೋದು ಬೇರೆ. ಯಾಕಂದ್ರೆ ಎಲ್ಲ ತಂದೆ ತಾಯಿಗಳು ಮಗ ಎಷ್ಟೇ ಬೆಳೆದ್ರು ಅಥವಾ ಏನೇ ಒಂದು ಹಂತಕ್ಕೆ ಹೋದ್ರು ಅವನೇನು ತಪ್ಪು ಮಾಡ್ತೀನಿ ಅಂತ ಸಜೆಷನ್ ಕೊಡೋಕೆ ಶುರು ಮಾಡ್ಬಿಡ್ತಾರೆ ಅವರು. ಈಗ ಈ ಶ್ರೀಮಂತಿಕೆ ಮತ್ತು ಬಡತನ ಇದ್ರ ಮಧ್ಯದಲ್ಲಿ ನೀವು ಹೇಳಿದ್ರಿ, ನಾವು ಬಡತನದಲ್ಲೇ ಬೆಳ್ಕೊಂಡು ಬಂದಿದ್ದು ಅಂತೆಲ್ಲ ಹೇಳಿದ್ರಿ. ಆಗ್ಲೇ ಎಲ್ಲಾದ್ರೂ ಕನಸುಗಳಿದ್ವೆ, ತುಂಬಾ ಶ್ರೀಮಂತ ಆಗ್ಬೇಕು ಅನ್ನುವಂಥ ಕನಸುಗಳಿದ್ವೆ. ಶ್ರೀಮಂತ ಅಂದ್ರೆ ಅದು ಧನಾತ್ಮಕವಾದ ಚಿಂತನೆಯಿಂದ ಶ್ರೀಮಂತ ಅಂತನೋ, ಧನದಿಂದ ಶ್ರೀಮಂತ ಅಂತನೋ, ಯಾವ ಥರದಲ್ಲಿ? ಹಣದ ಶ್ರೀಮಂತಿಕೆ ಬಗ್ಗೆ ನಮ್ಮ ತಂದೆ ತಾಯಿಗಳು ಒಂದು ಕ್ಲಿಯರ್ ಏನಂದ್ರೆ, ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್ ಅಂತ ಹೇಳಿ.
ನಾನು 10 ಲಕ್ಷ ರೂಪಾಯಿ ಚಿನ್ನವನ್ನು ಹಾಕೊಂಬಂದು ಇಲ್ಲಿ ಕೂತ್ಕೊಂಡು ಪೆದ್ದಂಗೆ ಕೂತ್ಕೊಂಡ್ರೆ ಯಾರಿಗೂ ಅದ್ರ ಬಗ್ಗೆ ಗೌರವ ಮೂಡಲ್ಲ. ಆದರೆ ನೋಡ್ತಿರುವಂತಹ ವ್ಯಕ್ತಿ 4 ಒಳ್ಳೆಯ ಮಾತುಗಳು, 4 ಒಳ್ಳೆಯ ವಿಚಾರಗಳು, ಅದನ್ನು ಅವ್ನಿಗೆ ಏನಾದ್ರು ದಾಟ್ಸಕ್ಕೆ ಇಷ್ಟ ಆಯಿತು ಅಂತಂದರೆ ಅದು 10 ಲಕ್ಷಕ್ಕೂ ಮೀರಿದ್ದು ಅಂತ ಹೇಳಿ. ಇದು ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಂಥ ಪಾಠ. ಚಿನ್ನವನ್ನು ಹೇರ್ಕೊಳ್ಳೋದಲ್ಲ, ಹೇರ್ಕೋಬೋದು, ಎಷ್ಟು ಬೇಕಾದ್ರೂ ಇರ್ಬೋದು, ಬರುತ್ತೆ, ಅದೇನು ಇಟ್ಸ್ ನಾಟ್ ಎನ್ ಇಶ್ಯೂ. ಆದರೆ ಚಿನ್ನದಂಥ ಗುಣ ಮತ್ತು ಚಿನ್ನದಂಥ ವಿಚಾರಗಳನ್ನ ತೆಗೆದು ಹೇಳೋದಿದೆಯಲ್ಲ, ಎಲ್ರಿಗೂ ಸಿಗುವಂಥದ್ದಲ್ಲ. ಅದ್ರ ಕಡೆ ಪ್ರಯತ್ನ ಇರಬೇಕು ನಿರಂತರವಾಗಿ ಅಂತ. ನಾನು ಒಂದ್ಸತಿ ಕೇಳಿದಾರೆ, ಏನು ಮಾಡಬೇಕು ಅಂತಿದ್ದೀವಿ ಅಂತ, ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ತುಂಬ ಬೈದಿದ್ದಾರೆ ನನಗೆ. ಅದ್ರ ಅವಶ್ಯಕತೆ ಏನಿದೆ ನಿನಗೆ ಅಂತ. ಇಲ್ಲ, ನಾನು ಸಿನಿಮಾ ಬಿಟ್ಟು ನನಗೆ ಏನು ಕಾಣಿಸ್ತಿಲ್ಲ, ಮಾಡ್ತೀನಿ, ಸಿನಿಮಾದಲ್ಲಿ ನಾನು ಕೈ ಕೊಡ್ತು ಅಂದರೆ ನಾನು ಅಡುಗೆ ಮಾಡ್ಬೋದು, ಒಂದು ಹೋಟ್ಲು ಮಾಡ್ತೀನಿ ಅಂತ. ಇವತ್ತು ನಾನು ಅದೇ ಕೆಟ್ಟ ಸಿನಿಮಾಗಳೇನೋ ನನ್ನ ಕಡೆಯಿಂದ ಬರೋಕ್ಕೆ ಶುರುವಾದರೆ ನಾನು ಸಿನಿಮಾ ಬಿಟ್ಬಿಟ್ಟು ಒಂದು ಹೋಟ್ಲ್ ಇರ್ತೀನಿ, ನಾನು ಅಡುಗೆ ಚೆನ್ನಾಗಿ ಮಾಡಕ್ಕೆ ಬರುತ್ತೆ, ನಾನು ಹೋಟ್ಲ್ ಇವತ್ತು ಇಲ್ಲಿ ಡಿಕ್ಲೇರ್ ಮಾಡ್ತೀನಿ. ಮತ್ತು ಎಲ್ಲ ವೇದಿಕೆಗಳಲ್ಲಿ ಹೇಳಿದ್ದೀನಿ, ನನಗೆ ಯಾವ ಬೇಜಾರು ಇಲ್ಲೇ ಕೂತ್ಕೊಂಡು ಪ್ರೊಡ್ಯೂಸರ್ ಮೋಸ ಮಾಡ್ಕೊಂಡು, ಆಡಿಯನ್ಸ್ ಮೋಸ ಮಾಡಿಕೊಂಡು ಅವ್ರ ದುಡ್ಡುಗಳು ತಿನ್ನಲ್ಲ, ನಾನು ನೆಮ್ಮದಿಯಾಗಿ ನಾನು ಅಡುಗೆ ಕೆಲಸ ಮಾಡ್ಕೊಂಡು ಇರ್ತೀನಿ ಅಂತ ಹೇಳಿ. ಇದಲ್ಲದೆ ಹೋಗಿದ್ರೆ ಏನಾಗಬೇಕು ಅಂತಿದ್ದೆ ಅಂತ ನಮ್ಮಮ್ಮ ಆ ದಾರಿ ಕಳ್ಸೋಣ ಅಂತ ಅವ್ರಿಗೆ, ಅಥವಾ ಟೀಚರ್ ಗೀಚರ್ ಸೇರಿಸ್ಕೊಂಡೆ, ಅವ್ರು ಮಾತಾಡ ಏನೋ ಒಂಚೂರು ಮಾತಾಡ್ಕೊತಾನೆ ದುಡ್ಡು ಬಂದ್ಬಿಟ್ಟು ಸಂಬಳ ಬರುತ್ತೆ ಅಂತ ಆಸ್ಪಿ. ನನ್ನ ಹೇಳಿದೆ, ಇಲ್ಲ ರಾಜಕೀಯಕ್ಕೆ ಸೇರ್ಕೋಬೇಕು ಅಂತ. ಆಗ ಒಂದು ಮಾತು ಹೇಳಿದ್ಲಾಕೆ, ಏನಂದರೆ ಎಲ್ಲ ಫೀಲ್ಡಲ್ಲಿ ಸರಿ ಹೆಜ್ಜೆಗಳು ಸಕ್ಸಸ್ನ ಕೊಡುತ್ತೆ, ರಾಜಕೀಯದಲ್ಲಿ ತಪ್ಪು ಹೆಜ್ಜೆಗಳು ಸಕ್ಸಸ್ನ ಕೊಡುತ್ತೆ. ಹಾಗಾಗಿ ರಾಜಕೀಯಕ್ಕೆ ಹೋಗಬೇಡ ನೀನು ಅಂತ. ರಾಜಕೀಯ ನೀನು ಬರಮಾಡ್ಕೋಬೇಕು, ಬೇಕಾದ್ರೆ MLC ಆಗು ಅಥವಾ ಆಡಳಿತದಲ್ಲಿ ತೊಡಕೋ. ಒಂದು ಆಡಳಿತ ಇಲ್ಲ, ನಿಂದೆ ಸೋಷಿಯಲ್ ನೆಟ್ವರ್ಕ್ ಶುರು ಮಾಡು, ನೀನು ಏನು ಮಾಡಬೇಕಿದೆಯೋ ಮಾಡು, ಸೋಷಿಯಲ್ ವರ್ಕ್ ಮಾಡು, ಸಹಾಯ ಮಾಡು. ಅದಕ್ಕೆ ಅಧಿಕಾರದ ಅವಶ್ಯಕತೆ ಇಲ್ಲ. ಸರ್ಕಾರ ನೀನು ಗುರುತಿಸಿ ಯಾವುದಾದ್ರು ಒಂದು ಒಳ್ಳೆಯ ಮಂಡಳಿಗೆ ನಿನ್ನ ನೇಮಕ ಮಾಡಲಿ, ಆಗ ನೀನು ಆಗಿದ್ದನ್ನು ಮಾಡು. ದಯವಿಟ್ಟು ರಾಜಕೀಯಕ್ಕೆ ಸೇರ್ಕೋಬೇಡ. ಒಟ್ಟಿನಲ್ಲಿ ಒಳ್ಳೆ ಮಾರ್ಗದರ್ಶನವನ್ನ ಕೊಟ್ಟು 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 ನಿಮ್ಮನ್ನ ಒಬ್ಬ ಒಳ್ಳೆ ನಿರ್ದೇಶಕರನ್ನಾಗ್ಲೂ ಮಾಡಿಬಿಟ್ಟಿದ್ದಾರೆ ಅವರು ಅಂತ. ನನ್ನ ಡೈರೆಕ್ಟರ್ ಅವರು. ಅದೇ, ಅದಕ್ಕೆ ಈ ಪ್ರೊಡ್ಯೂಸರ್ ಅವರು ಡೈರೆಕ್ಟರ್. ಹೌದು. ಆದರೆ ನಿಮ್ಮ ಪ್ರಾಡಕ್ಟ್ ಡೈರೆಕ್ಟರ್ಸ್ ಸ್ಪೆಷಲ್ ಅಂತ ಹೇಳಿ ಈಗ ಆಚೆ ಬರೋದಕ್ಕೆ ಹೊರಟಿದೆ. ಈ ಡೈರೆಕ್ಟರ್ಸ್ ಸ್ಪೆಷಲ್ ಬಗ್ಗೆ ಮಾತಾಡಿ, ಅದರ ಮೇಲೆ ನಿಮ್ಮ ಅಮ್ಮನ ಇನ್ಫ್ಲೂಯೆನ್ಸ್ ಬಗ್ಗೆ ಮಾತಾಡಿ. ಡೈರೆಕ್ಟರ್ ಸ್ಪೆಷಲ್ ಚಿತ್ರ ಸಂಬಂಧಗಳ ಬಗ್ಗೆ. ಏನಂದರೆ ಸಂಬಂಧಗಳು ಅಂತ ನಮ್ಮಮ್ಮ ಒಂದು ಒಳ್ಳೆ ಮಾತು ಹೇಳ್ತಾ ಇದ್ರು. ಏನಂದರೆ ದೂರದಲ್ಲಿರುವ ಸೂರ್ಯನಿಗೆ ನಮಸ್ಕಾರ ಮಾಡ್ತೀವಿ ನಾವು, ಹತ್ತಿರದಲ್ಲಿರೋರನ್ನ ದೂರ ಇಟ್ಬಿಡ್ತೀವಿ ಅಂತ. ನಮ್ಮ ಬೇಕಾದವ್ರು, ಹೌದು, ನಮ್ಗೆ ತುಂಬ ಬೇಕಾದವ್ರನ್ನ, ಅವ್ನು ಬರ್ತಾನೆ, ಸಹಾಯ ಕೇಳ್ತಾನೆ ಕಾರಣಕ್ಕೆಲ್ಲ ದೂರ ಇಟ್ಬಿಡ್ತೀವಿ. ನಾವು ಚೆನ್ನಾಗಿದ್ರೂ ಕೂಡ ಅವನನ್ನು ನಾವು ಹತ್ತಿರ ಇಟ್ಕೊಳ್ಳೋ, ಯಾಕಂದರೆ ಅವ್ನು ಇಟ್ಕೊಂಡು ತಲೆನೋವು ಅನ್ನೋ ಕಾರಣಕ್ಕೆ. ಹೀಗೆ ಸಂಬಂಧಗಳು ಅಂತಿದೆಯಲ್ಲ, ಅದನ್ನು ಉಳಿಸ್ಕೊಳ್ಳೋದ್ರಲ್ಲಿ ಒಂದು ತಾಕತ್ತಿದೆ ಮತ್ತು ಒಂದು ಸುಖ ಇದೆ ಅಂತ. ನಮಗೆ ನಿಜವಾಗಿ ಎಮೋಷನಲ್ ಆನಂದವನ್ನು ಕೊಡುವಂಥದ್ದು ಸಂಬಂಧಗಳೇ. ಅದು ಪ್ರಮುಖವಾಗಿ ತಾಯಿ ತಂದೆ ಆಗಿರ್ತಾರೆ, ಅಣ್ಣ ತಂಗಿ ಬೇಸಿಕ್ ಆಗಿರ್ತಾರೆ, ಆನಂತರ ಚಿಕ್ಕಪ್ಪ ಚಿಕ್ಕಮ್ಮ ಇರಬಹುದು. ನಾವು ಯಾರ ಜೊತೆ ಕೂತು ಮಾಡ್ತೀವಿ, ನಾವು ಯಾವುದನ್ನು ಹೇಳ್ಕೊಳಕ್ಕಾಗದಿರೋ ಅಂತ ನಮ್ಮ ಕಸಿನ್ಸ್ ಹತ್ರ ಹಂಚ್ಕೋತೀವಿ, ನಮ್ಮ ತಂಗಿ ಹತ್ರ ಹಂಚ್ಕೊಳ್ಳೋಕೆ ಸಾಧ್ಯ, ನನ್ನ ದೊಡ್ಡಮ್ಮನ ಹತ್ರ ಹಂಚ್ಕೊಳ್ಳೋಕೆ ಸಾಧ್ಯ, ನಮ್ಮ ಅಜ್ಜಿ ಹತ್ರ ಹಂಚ್ಕೊಳ್ಳೋಕೆ ಸಾಧ್ಯ. ಈ ಸಂಬಂಧಗಳ ತೀವ್ರತೆಯನ್ನು ಇಟ್ಟೊಂದು ಸಿನಿಮಾ ಮಾಡಬೇಕು ಅಂತ ನಂಗೆ ಭಾರಿ ಆಸೆ ಇತ್ತು ಮೊದಲಿಂದ. ಅದರ ಒಂದು ಕಥೆ ಮಾಡಿ ಇಟ್ಕೊಂಡಿದ್ದೆ, ಆಲ್ಮೋಸ್ಟ್ ಒಂದು 7-8 ವರ್ಷಗಳಿಂದ ಆ ಕಥೆಯನ್ನು ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ರೂಪ ಕೊಟ್ಟು ಈ ಚಿತ್ರವನ್ನು ಮಾಡಿದ್ದೀನಿ. ಹೇಗೆ ಹಣ ಸಂಬಂಧಗಳನ್ನ ದೂರ ಮಾಡುತ್ತೆ ಅಂತ ಹೇಳಿ, ಮತ್ತು ಹಣ ಹೇಗೆ ಸಂಬಂಧಗಳನ್ನ ಹತ್ತಿರ ಮಾಡುತ್ತೆ ಮತ್ತು ದೂರ ಮಾಡುತ್ತೆ ಅಂತ. ನಾನು ಅದಕ್ಕೆ ಒಂದು ಸಂಭಾಷಣೆ ಕೂಡ ಬರೆದಿದ್ದೀನಿ. ಹಣ ಅನ್ನೋದು ಸಂಬಂಧಗಳನ್ನು ಹೊಸೆಯುವ ಹಾರ ಅಂತ, ದಾರ ಅಂತ ಹೇಳಿ. ಎಲ್ಲಿ ಹಣ ಇಲ್ಲ ಅಂದ್ರೆ ಸಂಬಂಧಗಳು ಬಿಟ್ಕೋತಾ ಹೋಗುತ್ತೆ, ಹಣ ಇದೆ ಅಂತ ಕಡೆ ನಾವು ಸಂಬಂಧಗಳು ಕೆಡಿಸ್ಕೊತಾ ಹೋಗ್ತೀವಿ. ಹೀಗೆ ಈ ಒಂದು ಮಾರ್ಮಿಕತೆಯನ್ನು ತುಂಬ ಸಟೈರಿಕಲ್ ಆಗಿ ಪ್ರತಿಯೊಬ್ಬರಿಗೂ ಇಷ್ಟವಾಗುವ ಹಾಗೆ ರೂಪಿಸಿರುವಂಥ ಒಂದು ಚಿತ್ರ ಆಗುತ್ತೆ ಡೈರೆಕ್ಟರ್ ಸ್ಪೆಷಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಮ್ಮ ಸುವರ್ಣ ನ್ಯೂಸ್ ಅರ್ಪಿಸುವ ಅಮ್ಮನ ನೆನಪಿನ ಕಾರ್ಯಕ್ರಮ ಒಂದು ಪುಟ್ಟ ಬ್ರೇಕ್ನ ನಂತರ ಆರಂಭ ಆಗುತ್ತೆ. ಅವತ್ತು ನಮ್ಮ ತಾಯಿ ನಿರ್ಧಾರ ಮಾಡಿದ್ರಿಂದನೇ ಇವತ್ತು PhD ಮುಗಿಸೋಕ್ಕಾಯ್ತು. ನಮ್ಮಮ್ಮ ಅಂದರೆ ನಮಗೆ ಭಾಳ ಬೇಡ ಸರ್. ನಮ್ಮಮ್ಮ ಇಲ್ಲದ್ರೆ ನಮ್ಮ ಕೈಲಿ ಇರೋಕ್ಕಾಗಂಗಿಲ್ಲ ಸರ್. ಸುವಾಲಿ ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ.